ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್. ನಾನಿವತ್ತು ಅರ್ಲಿ ಮಾರ್ನಿಂಗ್ 6 o'clockಗೆ ಎದ್ದೆ. ಆ, ಗೊತ್ತಿದೆ ಅಲ್ಲ ನಿಮಗೆ ಈ ಚಾನಲಲ್ಲಿ ನಾನಿವತ್ತು ಏನು ವಿಚಾರ ಮಾತಾಡೋಕ್ಕೆ ಬರ್ತಾ ಇದ್ದೀನಿ ಅಂತ. ಏನಿಲ್ಲ, 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಿದ್ದೀನಲ್ಲ, ಸೊ ಆ ಮೊದಲನೇ ಡೇ ಒಂದು ರೊಟೀನನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ನನ್ನ ಫುಡ್ ಸ್ಟೈಲು ಹಾಗೆ ಏನಿರುತ್ತೆ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ, ಬನ್ನಿ. ಸೊ ಗುಡ್ ಮಾರ್ನಿಂಗ್ ಸುಂದ್ರಿ. ನಮ್ಮ ಸುಂದ್ರಿನ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾತಾಡಿಸ್ತೀನಿ. ಸುಂದ್ರಿನ ಮಾತಾಡಿಸ್ದೆ ನಾನು ಯಾವುದೇ ಕಾರಣಕ್ಕೂ ಬೇರೆ ಏನು ಕೆಲಸನೂ ಮಾಡಿಸಲ್ಲ. 100% ಮಾತಾಡಿಕೊಂಡು ಇವಾಗ ನಾನು ಬೆಳಿಗ್ಗೆ ಎದ್ದು ಮೊದಲಿಗೆ ವಾಕ್ ಹೋಗೋದಕ್ಕೂ ಮುಂಚೆ ಝೀರೋ ವಾಟರ್ನ ನಾನು ಕುಡ್ದೋಗ್ತೀನಿ. ಝೀರೋ ವಾಟರ್ ಬಂದು ನನಗೆ ಮಾರ್ನಿಂಗ್ ಡಿಟಾಕ್ಸ್ ಥರನೇ ವರ್ಕ್ ಆಗುತ್ತೆ. ನಾರ್ಮಲ್ ಹಾಟ್ ವಾಟರ್ ಕುಡಿಬೋದು, ಬಟ್ ಹಾಟ್ ವಾಟರ್ಗಿಂತ ಇದು ಎಕ್ಸ್ಟ್ರಾ ವರ್ಕ್ ಆಗುತ್ತೆ. ಸೊ ಬೆಳಗ್ಗೆನೇ ಎದ್ದು ಈ ರೀತಿ ಒಂದು ಗ್ಲಾಸ್ ಜೀರಾ ವಾಟರ್ ಅಥವಾ ಮೇಥಿ ವಾಟರ್ ಈ ಥರ ಕುಡಿದ್ರೆ ಬಾಡಿ ಮೆಟಬಲಿಸಮ್ ಬೂಸ್ಟ್ ಆಗುತ್ತೆ, ಹಾಗೆ ನಮಗೆ ಬಾಡಿ ಡಿಟಾಕ್ಸ್ ಆಗಿ ಟಾಕ್ಸಿನ್ಸ್ ಫ್ರೀ ಆಗುತ್ತೆ. ನಾವು ಒಂದು ವಾಕ್ ಮಾಡ್ತಾಯಿದ್ದೀವಿ ಅಥವಾ ಇನ್ನೊಂದು ಮಾಡ್ತಿದ್ವಿ ಅಂದರೂ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆನ ನೀರಿಗೆ ಹಾಕಿ ಕುದಿಸ್ತಾ ಇದ್ದೀನಿ. ಸೊ ಅದು ಕುದಿಯೋಕ್ಕೂ ಮುಂಚೆನೇ ನಾನಿಲ್ಲಿ ವಾಕ್ ಮುಗಿಸ್ಕೊಂಡು ಬಂದಮೇಲೆ ಫ್ಯಾಟ್ ಕಟರ್ ಡ್ರಿಂಕ್ ಕುಡಿಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಚಿಯಾ ಸೀಡ್ಸನ್ನು ನೆನೆಸ್ಕೊತಾ ಇದ್ದೀನಿ. ಚಿಯಾ ಸೀಡ್ಸು 1 ಸ್ಪೂನಷ್ಟು ನಾನಿಲ್ಲಿ ಕಪ್ಪಲ್ಲಿ ನೆನೆಸ್ಕೊತಾ ಇದ್ದೀನಿ. ಜಾಸ್ತಿ ಏನು ನೆನೆಸ್ಕೊಂಡು ಅದನ್ನು ಮಧ್ಯಾಹ್ನಕ್ಕೂ ಯೂಸ್ ಮಾಡ್ಬೋದು, ಬಟ್ ಸಾಕು ನನಗೆ 1 ಟೈಮ್ ದಿನದಲ್ಲಿ. ಹಾಗಾಗಿ ಇಲ್ಲಿ 1 ಸ್ಪೂನಷ್ಟು ಚಿಯಾ ಸೀಡ್ಸ್ನ ನೆನೆಸ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಮತ್ತೊಂದು ಕಪ್ಪಲ್ಲಿ ಬಾದಾಮ್ ಅಂಟು ಅಂತಾರೆ ಕೆಲವರು, ಬಾದಾಮ್ ಗೋಂದನ್ನು ನಾನಿಲ್ಲಿ ನೆನೆಸ್ಕೊತಾ ಇದ್ದೀನಿ. ನನಗೆ ಇದು ಒಂದು 4ರಿಂದ 5 ಕಾಳಿದ್ರೆ ಸಾಕು. ಇಲ್ಲಿ ನಾನೀಗೇನು ಪ್ಯಾಕ್ ತೋರಿಸ್ತಿದ್ದೀನಲ್ಲ, ಈ ಪ್ಯಾಕ್ ನನಗೆ ಒಂದು 2 ತಿಂಗಳು ಬಂದರೂ ಬರುತ್ತೆ, ಆಶ್ಚರ್ಯ ಇಲ್ಲ. ಯಾಕಂದರೆ ಅಷ್ಟು ಸ್ಪ್ರೆಡ್ ಆಗುತ್ತೆ ಅದು ನೀಟಾಗಿ. ಈಗ ನಾನು ನೋಡಿ ತೋರಿಸ್ತಾ ಇದ್ದೀನಲ್ಲ, ಆ 4-5 ಕಾಳಷ್ಟೇ ನೆನೆ ಹಾಕೋದು, ಪೂರ್ತಿ ಬೌಲಷ್ಟು ಅದು ಬರುತ್ತೆ. ಅಷ್ಟು ಜಲಿಯಾಗಿ ಟ್ರಾನ್ಸ್ಪರೆಂಟಾಗಿ ಬರುತ್ತೆ, ಬಟ್ ಕಾಣಿಸೋದಿಲ್ಲ ಅಷ್ಟೇ. ಸೊ ಈಗ ಎರಡಕ್ಕೂ ಕೂಡ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅದನ್ನು ಹಾಕಿಬಿಟ್ಟು ನಾನು ನೆನೆಸಿಡ್ತೀನಿ. ಯಾಕಂದರೆ ನಮಗೆ ಫ್ಯಾಟ್ ಕಟರ್ ಡ್ರಿಂಕಲ್ಲಿ ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ನಾನೀಗ ನೆನೆಸ್ತಾ ಇರೋದು. ವಾಕ್ ಹೋಗೋ ಮುಂಚೆ ನಾವು ಇದನ್ನು ನೆನೆಸಿಟ್ಬಿಟ್ಟು ಹೋದರೆ ವಾಕ್ ಬರೋಷ್ಟರಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ಅಂತೂ ಖಂಡಿತ ಆಗುತ್ತೆ ವಾಕ್ ಆಗೋಕ್ಕೆ. ಅಷ್ಟರಲ್ಲಿ ಇದು ನೀಟಾಗಿ ನೆಂದಿರುತ್ತಲ್ವ, ಹಾಗಾಗಿ ನಾನು ಇದನ್ನು ಈಗ ನೆನೆಸ್ತಾ ಇದ್ದೀನಿ. ಸೊ ಈ ಕಡೆ ಜೀರಾ ವಾಟರ್ ತುಂಬ ಚೆನ್ನಾಗಿ ಕುದೀತಾ ಇತ್ತು. ಕಲರೆಲ್ಲ ಬಿಟ್ಟು ಫ್ಲೇವರ್ ಎಲ್ಲ ಬಿಟ್ಟು ನೋಡಿ ಯಾವ ಥರ ಕಲರ್ ಬಂದಿದೆ. ಸೊ ಈಗ ಇದು ಪರ್ಫೆಕ್ಟಾಗಿದೆ. ಇದನ್ನು ನಾನೀಗ ಒಂದು ಗ್ಲಾಸ್ಗೆ ಶೋಧಿಸ್ಕೊಳ್ತೀನಿ. ಆ್ಯಕ್ಚುಲಿ ನನಗೆ ಸ್ವಲ್ಪ ಜೀರಿಗೆ ಕಾಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಜೀರಿಗೆ ಮಿಕ್ಸನ್ನೇ ಹಾಕ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಈ ರೀತಿ ವಾಟರ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೆಲ್ತಿಯಾಗಿರಬೇಕು ಅಂದ್ರೂ ಕೂಡ ಈ ರೀತಿ ಜೀರಾ ವಾಟರ್ನ ಕುಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ನೋಡಿ, ಈಗ 1 ಗ್ಲಾಸಷ್ಟು ಜೀರಾ ವಾಟರನ್ನು ನಾನೀಗ ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ನಾನು ವಾಕ್ಗೆ ಹೋಗ್ತೀನಿ. ಸೊ ಬನ್ನಿ ಎಲ್ಲರೂ ಜೀರಾ ವಾಟರ್ ಕುಡಿಯೋಣ. ಯಾರೆಲ್ಲ ನನ್ನ ಜೊತೆಗೆ ಈ ಒಂದು ಇದನ್ನು ಟ್ರೈ ಮಾಡ್ತಾ ಇದ್ದೀರಾ ಅಲ್ಲ, ಸೊ ಹೆಲ್ತ್ ಚೆಕಪ್ ಮಾಡಿ ನಂತರ ಮುಂದುವರಿಯಿರಿ. ಯಾಕಂದರೆ ಕೆಲವು ಹೆಲ್ತ್ ಇಶ್ಯೂಸ್ಗೆ ಕೆಲವು ಆಗಲ್ಲ, ಹಾಗಾಗಿ ಈಗ ನಂದಂತೂ ಜೀರಾ ವಾಟರ್ ಕುಡಿದು ಆಯಿತು. ಸೊ ಬನ್ನಿ ಹೊರಗಡೆ ವಾಕ್ ಹೋಗೋಣ. ಸನ್ರೈಸ್ ಅಂತೂ ಆಗಿಬಿಟ್ಟಿತ್ತು. ಇವಾಗ ಸ್ವಲ್ಪ ಹಗಲು ಜಾಸ್ತಿ, ರಾತ್ರಿ ಕಡಿಮೆನೇ ಅಲ್ವಾ, ಹಾಗಾಗಿ ಸೊ ಸರಿ ಅಂತೇಳಿ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ವಾಕ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಅದೇನೋ ಗೊತ್ತಿಲ್ಲ, ಮಾರ್ನಿಂಗ್ ವೈಬ್ಸು ಫ್ರೆಶ್ ಮೈಂಡ್ಸೆಟ್ನ ಕೊಡುತ್ತೆ ಆ ಗಾಳಿ. ಇದು ಎಷ್ಟೋ ದಿನಗಳಾಗಿತ್ತು ಮಾರ್ನಿಂಗ್ ವಾಕ್ ಮಾಡಿ. ರೆಗ್ಯುಲರಾಗಿ ಮಾಡ್ತಿದ್ವಿ, ಬಟ್ ಇತ್ತೀಚೆಗೆ ವಾಕ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಈ ಚಾಲೆಂಜಿಂದ ಮತ್ತೆ ಮಾರ್ನಿಂಗ್ ವಾಕ್ ಮಾಡ್ತಾಯಿದ್ದೀನಿ. ಸೊ ವಾಕೆಲ್ಲ ಮಾಡ್ತಾ ಕಂಪ್ಲೀಟಾಗಿ ನಾನು ಮುಗಿಸಿ ಮನೆಗೆ ಬಂದ ಮೇಲೆ ನನ್ನ ವೆಯ್ಟು 7:30 ಆಗೋಗಿತ್ತು. ಸೊ 58 ನಿಮಿಷಕ್ಕೆ ಕರೆಕ್ಟಾಗಿ 249 ಕ್ಯಾಲೋರೀಸ್ ಬರ್ನ್ ಆಗಿತ್ತು. ಹಾಗೆ 4 ಕಿಲೋಮೀಟ್ರ್ ನಾನು ನಡ್ಕೊಂಡು ಬಂದಿದ್ದೆ. ಸೊ ಅಷ್ಟು ವಾಕ್ ಕಂಪ್ಲೀಟ್ ಮಾಡಿ ಆದಮೇಲೆ ಒಂದು 5-10 ನಿಮಿಷ ರೆಸ್ಟ್ ಮಾಡಿ ನಾನು ನೀರನ್ನು ಕುಡಿತಾ ಇದ್ದೀನಿ. ಇಲ್ಲಿ ನಾರ್ಮಲ್ ವಾಟರ್ನೇ ಕುಡಿತಾ ಇದ್ದೀನಿ, ನಾರ್ಮಲ್ ವಾಮ್ ವಾಟರು. ಇದನ್ನು ಬಿಸಿ ನೀರು ಅಥವಾ ಮತ್ತೊಂದು ಆ ಥರ ಏನೂ ಇಲ್ಲ. ಜಸ್ಟ್ ಈ ಥರ ಒಂದು ವಾಟರ್ನ ಕುಡಿಬೇಕು. ಒಂದು ದಿನಕ್ಕೆ ನಾವು ಈ ಡಯೆಟ್ ಅಥವಾ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಎಷ್ಟು ಕುಡಿಬೇಕು ಅಂದರೆ ಒಂದು 8ರಿಂದ 10 ಗ್ಲಾಸ್ ನೀರು ಕುಡಿಬೇಕು, ಅಂದರೆ ಒಂದು 4-5 ಲೀಟ್ರು.
ಸೊ ಮತ್ತು ಎಲ್ಲ ಎಕ್ಸಸೈಸ್ನ ಮುಗಿಸ್ಕೊಂಡು ಯೋಗ ಮಾಡಿಕೊಂಡು ಮತ್ತು 8 ಗಂಟೆಗೆ ನಾನು ಫ್ಯಾಟ್ ಕಟರ್ ಡ್ರಿಂಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಾಕ್ ಮುಗಿದ ಮೇಲೆ ಬೇಸಿಕ್ ಯೋಗ ಮಾಡ್ತೀನಿ ನಾನು, ಸ್ವಲ್ಪ ಟಚ್ ಇದೆ ನನಗೆ ಹಾಗಾಗಿ. ಸೊ ಈಗ ನೋಡಿ ನಾವು ನೆನೆಸಿಟ್ಟಿದ್ದಂಥದ್ದು ನೀಟಾಗಿ 2 ಅವರ್ ಟೈಮ್ ಸಿಕ್ತಲ್ವಾ, 6 o'clock ಕಂಟಿನ್ಯೂಸ್ ಆಗಿ 8 ಗಂಟೆವರೆಗೂ ಅಂದರೆ 2 ಅವರ್ ಟೈಮ್ ಸಿಕ್ಕಿದೆ. ಈ ಥರ ನೆಂದಿದೆ. ಬಾದಾಮ್ಗೊಂದು ನೋಡಿ ಟ್ರಾನ್ಸ್ಪರೆಂಟಾಗಿ ನೆಂದೋಗಿದೆ, ಅಷ್ಟು ನೀಟಾಗಿ ಕಾಣಿಸಲ್ಲ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಗೊತ್ತಾಗುತ್ತೆ. ಸೊ ಈ ಥರ ನೆಂದಿದೆ. ಈಗ ಇದನ್ನು ಫ್ಯಾಟ್ ಕಟರ್ ಡ್ರಿಂಕ್ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಒಂದು ಗ್ಲಾಸಿಗೆ ಒಂದು ಅರ್ಧದಷ್ಟು ನಾನು ಬಾದಾಮ್ ಗೋಂದ್ ಹಾಕ್ಕೊಂಡಿದ್ದೀನಿ, ಹಾಗೆ ನೆನೆಸಿರುವಂಥ ಚಿಯಾ ಸೀಡ್ಸನ್ನು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಪೂರ್ತಿ ಬೇಡ, ಹೆವಿ ಆಗುತ್ತೆ ಹಾಗಾಗಿ. ಸೊ ಈಗ ನೋಡಿ ಒಂದು ಅರ್ಧದಷ್ಟು ಎರಡೂ ಹಾಕಿದಾದಮೇಲೆ ಸ್ವಲ್ಪ ಲೆಮನನ್ನು ಹಾಕೋತಾ ಇದ್ದೀನಿ. ಒಂದು 4-5 ಡ್ರಾಪ್ಸ್ ಅಷ್ಟು ಲೆಮನನ್ನು ಹಾಕಿ ನೆಕ್ಸ್ಟ್ ನಾನು ಇದಕ್ಕೆ ವಾಟರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ವಾಮ್ ವಾಟರ್ ಆದರೂ ಕುಡಿಬೋದು, ಇಲ್ಲ ನಾರ್ಮಲ್ ಹಾಟ್ ವಾಟರ್ ಆದರೂ ಕುಡಿಬೋದು, ನಿಮ್ಮ ಇಷ್ಟ. ಸೊ ನಾನೀಗ ನಾರ್ಮಲ್ ವಾಮ್ ವಾಟರ್ನೇ ಹಾಕ್ಕೊಂಡಿದ್ದೀನಿ. ಸೊ ಈಗ ನೋಡಿ ನೀಟಾಗಿ ಇದನ್ನು ಸ್ಟೀರ್ ಮಾಡಿ ಸ್ಪೂನಲ್ಲಿ ಕುಡಿದ್ರೆ ಆಯಿತು, ನಮ್ಮ ಫ್ಯಾಟ್ ಕಟರ್ ಡ್ರಿಂಕ್ ರೆಡಿ. ಸೊ ಬ್ರೇಕ್ಫಾಸ್ಟಿಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಬ್ರೇಕ್ಫಾಸ್ಟಿಗೆ ನಾನಿವತ್ತು ಕ್ಯಾಬೇಜ್ ಸಲಾಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಕ್ಯಾಬೇಜ್ ಸಲಾಡ್ ಇದ್ದರೆ ತುಂಬಾ ಹೆಲ್ತ್ಗೆ ಯೂಸ್ಫುಲ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಕ್ಯಾಬೇಜ್ ಸಖತ್ತು ಎಫೆಕ್ಟಿವು. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನ ತೊಗೊಂಡಿದ್ದೀನಿ. ಬೌಲಿಗೆ ಕಟ್ ಮಾಡ್ಕೊಂಡಿರುವಂಥ ಕುಕುಂಬರ್ನ ಹಾಕ್ಕೊಳ್ತಾ ಇದ್ದೀನಿ. ಕುಕುಂಬರ್ ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ಕಟ್ ಮಾಡಿನೂ ಹಾಕೋಬೋದು, ನೋ ಇಶ್ಯೂಸ್. ಹಾಗೆ ಸ್ವಲ್ಪ ಕಟ್ ಮಾಡಿರುವಂಥ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಎಲ್ಲನೂ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಮಾಡ್ಕೋಬೇಕು. ಹಾಗೆ 1-2 ಪೀಸಸ್ ಹಸಿಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರಕ್ಕೆ ಅಂತೇಳಿ. ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕ್ಯಾಬೇಜ್ನೂ ಹಾಕ್ಕೊಂಡಿದ್ದೀನಿ. ಕ್ಯಾಬೇಜನ್ನು ಬೇಕಿದ್ದರೆ ಸ್ವಲ್ಪ ಹೊತ್ತು ಉಪ್ಪಲ್ಲಿ ನೆನೆಸ್ಬಿಟ್ಟು ಅದರಿಂದ ನೀರು ಬರುತ್ತೆ, ರಸ ಬರುತ್ತೆ, ಅದನ್ನು ಹಿಂಡಿಬಿಟ್ಟು ಅದಾದಮೇಲೆ ಸೇರಿಸ್ಕೋಬೋದು. ಬಟ್ ನಾನು ಅದನ್ನು ಡೈರೆಕ್ಟಾಗಿಯೇ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈಗ ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಟೊಮೆಟೊನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಆಯಿತು. ಈಗ ಇದಕ್ಕೆ ಸ್ವಲ್ಪ ಬೇಕು ಅಂತಂದರೆ ಇಮಿಡಿಯೇಟಾಗಿ ಸರ್ವ್ ಮಾಡ್ಕೋತೀವಿ ಅಂತಂದರೆ ಸಾಲ್ಟು ಮತ್ತು ಸ್ಪೈಸಸ್ನ ಇವಾಗಲೇ ಆ್ಯಡ್ ಮಾಡ್ಕೋಬೋದು. ಇಲ್ಲ ಲೇಟಾಗಿ ಅಂದರೆ ಇದಿಷ್ಟನ್ನು ಮಿಕ್ಸಪ್ ಮಾಡಿ ಯಾವಾಗ ಬೇಕಾದರೂ ತಿನ್ನುವಾಗ ಸಾಲ್ಟ್ ಮತ್ತು ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಇಮಿಡಿಯೇಟಾಗಿ ತಿಂತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಪೆಪ್ಪರ್ ಪೌಡರು, ಚಾಟ್ ಮಸಾಲ ಹಾಗೆ ಸಾಲ್ಟನ್ನು ಹಾಕಿ ಇದಿಷ್ಟನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಕ್ಯಾಬೇಜ್ ಸಲಾಡ್ ರೆಡಿ ಆಯಿತು. ಇಷ್ಟೇ ಸಿಂಪಲ್. ಈಗ ನಾವು ಒಂದು ಪ್ಲೇಟಿಗೆ ನಮ್ಮ ಒಂದು ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಅಂದರೆ 1 ಬೌಲಷ್ಟು ಪಪ್ಪಾಯನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಮಾಲ್ ಪೀಸಸ್ ಆಗಿ. ಹಾಗೆ ಅದ್ರ ಜೊತೆಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕ್ಯಾಬೇಜ್ ಸಲಾಡನ್ನು ಕೂಡ ಒಂದು 2-3 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿನೂ ತಿನ್ಬೋದು, ನೋ ಪ್ರಾಬ್ಲಮ್, ಬಟ್ ನನಗಷ್ಟು ಸಾಕು. ಹಾಗೆ ಅದ್ರ ಜೊತೆಗೆ 2 ಮೊಟ್ಟೆನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಪ್ರೋಟೀನ್ ರಿಚ್ ಇರಬೇಕು ಬ್ರೇಕ್ಫಾಸ್ಟ್ ಯಾವಾಗಲೂ, ಅದಕ್ಕೋಸ್ಕರ ನಾನಿಲ್ಲಿ ಮೊಟ್ಟೆನ ತೊಗೊಂಡಿದ್ದೀನಿ. ವೆಜಿಟೇರಿಯನ್ಸ್ ಯಾರು ಬೇಜಾರಾಗಬೇಡಿ, ಮೊಟ್ಟೆ ತಿನ್ನಲ್ಲ ಅಲ್ಲ, ಹಾಗಾಗಿ ಮೊಟ್ಟೆ ಬದಲಿಗೆ ನೀವು ಪನ್ನೀರನ್ನು ತೊಗೋಬೋದು. ಯಾವಾಗಲೂ ಅಷ್ಟೇ ಮಾರ್ನಿಂಗ್ ಬ್ರೇಕ್ಫಾಸ್ಟು ಪ್ರೋಟೀನ್ ರಿಚ್ ಆಗಿದ್ದರೆ ಒಳ್ಳೆಯದು. ಸೊ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ, ಹಾಗೆ ಇಮ್ಯುನಿಟಿ ಸಿಗುತ್ತೆ, ಹಾಗೆ ನಿಮ್ಮ ಬಾಡಿನಲ್ಲಿ ಒಳ್ಳೆ ಒಂದು ಸ್ಟ್ರೆಂತನ್ನು ನೀವು ನೋಡ್ಬೋದು. ಹೆಲ್ತಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಹಾಗಾಗಿ ಒಳ್ಳೆ ಪ್ರೋಟೀನ್ಸ್ ವಿಟಮಿನ್ ಸಿಕ್ಕಿದ್ರೆ ಹೆಲ್ತಿ ವೆಯ್ಟ್ ಲಾಸ್ ಅಲ್ವಾ ಅದು, ಹಾಗಾಗಿ ಸೊ ಇದಿಷ್ಟನ್ನು ನಾನೀಗ ತೊಗೊಂಡಿದ್ದೀನಿ. ಈ ಟೈಮಲ್ಲೇ ನೀವು ಬೇಕಿದ್ದರೆ ಗ್ರೀನ್ ಟೀನ ತೊಗೊಂಡು ಬ್ರೇಕ್ಫಾಸ್ಟ್ನ ಮಾಡ್ಬೋದು. ಇಲ್ಲ ಬ್ರೇಕ್ಫಾಸ್ಟ್ ಇಷ್ಟನ್ನು ತಿಂದುಬಿಟ್ಟು ನಂತರ ನೀವು ಗ್ರೀನ್ ಟೀನ ತೊಗೋತೀನಿ ಅಂದರೂ ನಿಮ್ಮ ಚಾಯ್ಸ್, ಓಕೆನಾ. ಸೊ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಗ್ಯಾಪಲ್ಲೂ ಗ್ರೀನ್ ಟೀ ತೊಗೊಳ್ಳಿ, ನೋ ಇಶ್ಯೂಸ್, ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೋಡಿ ಇಷ್ಟನ್ನು ಕೂಡ ನೀಟಾಗಿ ನಾನೀಗ ತಿನ್ಕೊತೀನಿ. ಕಂಪ್ಲೀಟಾಗಿ ವೆಯ್ಟ್ ಲಾಸ್ ಮಾಡ್ತೀನಿ ಅಂತಂದರೆ ಇಷ್ಟಿಷ್ಟೇ ತಿನ್ನಬೇಕು ಅಂತ ಏನಿಲ್ಲ. ಸೊ ತಿನ್ನೋ ಫುಡ್ಡನ್ನು ಸಫಿಷಿಯೆಂಟಾಗಿ ನಮ್ಮ ಹೊಟ್ಟೆ ತುಂಬುವಷ್ಟು ತಿನ್ಬೋದು. ಆದರೆ ಈ ರೈಸು, ಚಪಾತಿ, ಮುದ್ದೆ ಇದೆಲ್ಲ ಸ್ವಲ್ಪ ಲಿಮಿಟಲ್ಲಿ ತಿನ್ನಬೇಕು. ತಿನ್ನಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಲಿಮಿಟಲ್ಲಿ ತಿನ್ನಬೇಕು. ಹಾಗಂತ ಸಫಿಷಿಯೆಂಟಾಗಿ ತಿನ್ನಬಾರ್ದು ಅಂತೇನಿಲ್ಲ, ಸಫಿಷಿಯೆಂಟಾಗಿ ಇದಿಷ್ಟನ್ನು ತಿನ್ಬೋದು.
ಸೊ ಈಗ ಮಧ್ಯಾಹ್ನದ ಲಂಚಲ್ಲಿ ಇದ್ದೀನಿ. ಮಧ್ಯಾಹ್ನದ ಲಂಚ್ ಬಂದು ನನಗೆ ಜೋಳದ ರೊಟ್ಟಿ ಹಾಗೆ ಸೌತೆಕಾಯಿ ಮತ್ತು ಬೆಳಿಗ್ಗೆ ಮಾಡಿಟ್ಟಿದ್ದಂಥ ಕ್ಯಾಬೇಜ್ ಸಲಾಡು, ಅದ್ರ ಜೊತೆಗೆ ಹೆಸ್ರು ಕಾಳು ಪಲ್ಯನ ಮಾಡ್ಕೊಂಡಿದ್ದೀನಿ. ಜೋಳದ ರೊಟ್ಟಿ ನಾನಿಲ್ಲಿ ಪುಟ್ಟದು 2 ತೊಗೊಂಡಿದ್ದೀನಿ. ಜೋಳದ ರೊಟ್ಟಿ ತಿನ್ನಲ್ಲ ಅನ್ನೋರು ಬೇಕಿದ್ರೆ ಚಪಾತಿನ ಇಲ್ಲಿ ತೊಗೋಬೋದು. ಚಪಾತಿ 1 ತೊಗೊಳ್ಳಿ, ಇಲ್ಲ ನಮಗೆ ರೈಸ್ ಬೇಕು ಅಂದರೆ 1 ಸಿಂಗಲ್ ಚಪಾತಿ ಸ್ವಲ್ಪ ರೈಸನ್ನು ನೀವು ತೊಗೋಬೋದು. ಮೀಡಿಯಮ್ ಕಪ್, ಒಂದು ಜಾಮೂನ್ ಕಪ್ ಇರುತ್ತೆ ನೋಡಿ, ಆ ರೀತಿ ಒಂದು ಮೀಡಿಯಮ್ ಕಪ್ಪಲ್ಲಿ ನೀವು ರೈಸನ್ನು ತೊಗೋಬೋದು. ಅದು 1 ಚಪಾತಿ ಜೊತೆಗೆ. ಹೊಟ್ಟೆ ತುಂಬ ತಿನ್ನಬೇಕು ಅಂದರೆ ಈ ವೆಜ್ಜೀಸು, ಸಲಾಡ್ಸು, ಸೌತೆಕಾಯಿ, ಕ್ಯಾರೆಟ್ಸ್ ಈ ಥರ ಇರುತ್ತಲ್ವ, ಇದನ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ ಅಥವಾ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ರೈಸಲ್ಲೇ ಹೊಟ್ಟೆ ತುಂಬಿಸ್ಕೋಬೇಕು ಅಂದರೆ ನೀವು ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನೀವು ಅದನ್ನು ಜಾಸ್ತಿ ತಿನ್ನಬೇಕು ಅಂದರೆ ಮ್ಯಾಂಗ್ಳೂರ್ ಸೈಡ್ ತಿಂತಾರಲ್ವ ಬ್ರೌನ್ ರೈಸ್, ಆ ರೈಸನ್ನು ನೀವು ತಿನ್ಬೋದು. ಸೊ ಇದು ಬಂದು ಸಂಜೆ ನನ್ನ ಒಂದು ಸ್ನ್ಯಾಕ್ಸ್ ಟೈಮ್. ಅಫ್ಕೋರ್ಸ್ 6 ನಾನು ಗ್ರೀನ್ ಟೀನ ಕುಡಿತಾ ಇದ್ದೀನಿ. ನಿಮಗೆ ಗೊತ್ತೇ ಇದೆ, ನಾನು ಅಪೋಲೋ ಅವರ ಗ್ರೀನ್ ಟೀನ ಕುಡಿತೀನಿ. ಸೊ ಗ್ರೀನ್ ಟೀ ಬಂದು ಚೆನ್ನಾಗಿರುತ್ತೆ, ಬೆಸ್ಟಾಗಿರುತ್ತೆ. ಬೇರೆ ಯಾವುದೂ ಗ್ರೀನ್ ಟೀನ ನಾನಿಲ್ಲಿ ಪ್ರಮೋಟ್ ಮಾಡಬೇಕು ಅಥವಾ ಪ್ರಮೋಟ್ ಮಾಡಬಾರ್ದು, ಅದನ್ನೇನೋ ಪ್ರಮೋಟ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸೊ ನನಗೆ ಬೆಸ್ಟ್ ಅನಿಸಿದ್ದನ್ನು ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಗ್ರೀನ್ ಟೀನ ತೊಗೋಬೋದು. ಸೊ ಅದಾದಮೇಲೆ ನಾನು ಅದಕ್ಕೆ ಸ್ನ್ಯಾಕ್ಸ್ ಆಗಿ 1 ಡೇಟ್ಸು ಮತ್ತು ಬ್ಲ್ಯಾಕ್ ಗ್ರೇಪ್ಸ್ ಅಂದರೆ ಕಪ್ಪು ದ್ರಾಕ್ಷಿನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ತೊಗೋಬೇಕು. ಸೊ ಇದಾದಮೇಲೆ ಇದು ನನ್ನ ನೈಟ್ ಡಿನ್ನರ್. ಸ್ವಲ್ಪ ಹೆಸರು ಕಾಳು ಪಲ್ಯ ಇತ್ತು, ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿನ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಹಾಗೆ ಸ್ವಲ್ಪ ಕ್ಯಾರೆಟ್. ಆದಮೇಲೆಲ್ಲ ವಾಕಿಂಗ್ ಹೊರಟ್ವಿ. ನಾನೊಬ್ಬಳು ಅಂತಲ್ಲ, ನನ್ನ ಮಗನ ಜೊತೆ ವಾಕ್ ಮಾಡಲೇಬೇಕು ಡೈಲಿ. ಹಾಗಾಗಿ ಸೊ ವಾಕ್ ಮಾಡ್ತಾ ಇದ್ದೀವಿ. ಊಟ ಆದಮೇಲೆ ವಾಕ್ ಅಟ್ಲೀಸ್ಟ್ 1000 ಸ್ಟೆಪ್ಸ್ ಆದರೆ ಈಸಿಯಾಗಿ ರಿಸಲ್ಟ್ನ ನೋಡ್ಬೋದು. ಸೊ ನಾನಿವಾಗ ಅರೌಂಡ್ ಒಂದು 3000 ಆದರೂ ಮಾಡ್ತೀನಿ, ಯಾಕಂದರೆ ಅರ್ಲಿ ಮಾರ್ನಿಂಗ್ ನಾನು 7000 ಇದು ಮಾಡಿದ್ದೆ. ಇವಾಗ 10,000ನ ಕಂಪ್ಲೀಟ್ ಮಾಡಿ ನಾನು ಮಲ್ಕೋತೀನಿ. ಓಕೆ, ಇಲ್ಲಿಗೆ ಇವತ್ತಿನ ಡೇ 1 ವೆಯ್ಟ್ ಲಾಸ್ ಜರ್ನಿನ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ನೀವು ಕೂಡ ನಾಳೆ ವಿಡಿಯೋಗಾಗಿ ವೆಯ್ಟ್ ಮಾಡ್ತೀರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್, ಥ್ಯಾಂಕ್ ಯು.